ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಧಾ ಗೌಡ. ಕುರ್ಚಿ ಫೈಟ್ ನಡುವೆ ಡಿಸಿಎಂ ಡಿಕೆಶಿ ದೆಹಲಿಗೆ ಹೊರಟಿದ್ದಾರೆ. ಇಂದಿನಿಂದ 2 ದಿನ ಡಿಸಿಎಂ ಡಿಕೆಶಿ ಡೆಲ್ಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ರಾಹುಲ್ ರಾಜ್ಯಕ್ಕೆ ಬಂದು ಹೋದ ಬೆನ್ನಲ್ಲೇ ಡೆಲ್ಲಿ ಯಾತ್ರೆ ಕೈಗೊಂಡಿದ್ದಾರೆ ಡಿಸಿಎಂ ಡಿಕೆಶಿ. ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದು ಹೋದ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಡೆಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಕುರ್ಚಿ ಫೈಟ್ ನಡುವೆ ಡಿಸಿಎಂ ಡಿಕೆಶಿ ದೆಹಲಿಗೆ ಹೊರಟಿದ್ದಾರೆ. ರಾಹುಲ್ ರಾಜ್ಯಕ್ಕೆ ಬಂದು ಹೋದ ಬೆನ್ನಲ್ಲೇ ಈಗಾಗಲೇ ದೆಹಲಿಗೆ ಹಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಧ್ಯಾಹ್ನ 1:40ಕ್ಕೆ ದೆಹಲಿ ತಲುಪಲಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಕುರ್ಚಿ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ. ರಾಹುಲ್ ಗಾಂಧಿ ಜೊತೆ ಕುರ್ಚಿ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಇದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೊರಟು ಬಿಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಮಧ್ಯಾಹ್ನ 1:40ಕ್ಕೆ ದೆಹಲಿಯನ್ನು ತಲುಪಲಿದ್ದಾರೆ. ಈಗ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರ ಜೊತೆ ಚರ್ಚೆ ಮಾಡೋದು ಬಾಕಿ ಇದೆ. ಡಿಕೆ ಶಿವಕುಮಾರ್ ಅವರು ಸತತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ಮನವೊಲಿಸುವ ಪ್ರಯತ್ನ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡಿ ಮಾತನಾಡಲಿಕ್ಕೆ ಅಂತೇಳಿ ದೆಹಲಿಗೆ ಆಲ್ರೆಡಿ ಹೊರಟು ಬಿಟ್ಟಿದ್ದಾರೆ. ಮಧ್ಯಾಹ್ನ 1:40ಕ್ಕೆ ದೆಹಲಿಯನ್ನು ತಲುಪಲಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಹಗ್ಗ ಜಗ್ಗಾಟ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಹಗ್ಗ ಜಗ್ಗಾಟ ಶುರುವಾಗಿರುವಂಥದ್ದು. ಅಸ್ಸಾಂ ಚುನಾವಣೆ ನೆಪವಾದ್ರೂ ಕುರ್ಚಿ ಆಟದ್ದೇ ಜಪ ಡಿಸಿಎಂಗೆ. ಸಂಜೆ ಅಸ್ಸಾಂ ಎಲೆಕ್ಷನ್ ಸಭೆಯಲ್ಲಿ ಡಿಕೆಶಿ ಭಾಗಿಯಾಗಲಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ರಾಹುಲ್ ಗಾಂಧಿಯಿಂದ ಡಿಸಿಎಂ ಡಿಕೆಶಿಗೆ ಸಿಗುತ್ತಾ ಅಭಯ? ಶನಿವಾರ ಸಂಜೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಡಿಕೆ ಶಿವಕುಮಾರ್. ಮೊನ್ನೆ ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ನೀವೇನು ಹೆದರಿಕೊಳ್ಬೇಡಿ, ನಾನು ಆದಷ್ಟು ಬೇಗ ನಿಮ್ಮನ್ನು ಡೆಲ್ಲಿ ಕರೆಸ್ಕೊಳ್ತೀನಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ರು ರಾಹುಲ್ ಗಾಂಧಿ. ಅದೇ ಪ್ರಕಾರ ಸಂಕ್ರಾಂತಿಯಾದ ನೆಕ್ಸ್ಟ್ ಡೇ ಇದೀಗ ದೆಹಲಿಗೆ ಹಾರಿರುವಂಥದ್ದು ಡಿಕೆ ಶಿವಕುಮಾರ್. ಹಾಗಿದ್ರೆ ರಾಹುಲ್ ಗಾಂಧಿ ಅವರು ಬುಲಾವ್ ಕೊಟ್ಟಿದ್ದಾರೆ. ಬನ್ನಿ ನೀವು ಶುಕ್ರವಾರ ಮಾತಾಡೋಣ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಏರ್ಪೋರ್ಟ್ನಲ್ಲಿ 1-2 ನಿಮಿಷ ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಜೊತೆ ಡಿಕೆ ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ಹೇಳಿರೋ ಮಾತು, ನೀವೇನು ತಲೆ ಕೆಡಿಸ್ಕೋಬೇಡಿ, ಬನ್ನಿ ಡೆಲ್ಲಿಗೆ ಮಾತಾಡೋಣ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಆತಂಕವನ್ನ ಅರ್ಥ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿಯವರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಾಯಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜಾಯಲ್, ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಜೊತೆ 2 ನಿಮಿಷ ಮಾತಾಡಿದ್ದಾರೆ, ಡಿಕೆಶಿ ಅವ್ರ ಜೊತೆ 2 ನಿಮಿಷ ಮಾತಾಡಿದ್ದಾರೆ. ಜೊತೆಗೆ ನೀವೇನು ಹೆದರಿಕೊಳ್ಬೇಡಿ, ಡೆಲ್ಲಿಗೆ ನಾನು ಕರೆಸ್ಕೊಳ್ತೀನಿ ಆದಷ್ಟು ಬೇಗ ಅಂತ ಹೇಳಿ ಒಂದು ಅಭಯ ಕೊಟ್ಟು ಹೋಗಿದ್ರು. ಈಗ ಅದೇ ಪ್ರಕಾರ ನೆನ್ನೆಯಷ್ಟೇ ಹಬ್ಬ ಆಯಿತು. ಈಗಾಗಲೇ ಬೆಳ್ಳಂಬೆಳಗ್ಗೆ ಡೆಲ್ಲಿಗೆ ಹಾರಿಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಅಸ್ಸಾಂ ಚುನಾವಣೆ ನೆಪ ಆದರೂ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ ಈ ಕುರ್ಚಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗತ್ತಾ? ಹೌದು ಸುಧಾ, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಏನು ಮೊನ್ನೆ ಅಷ್ಟೇ ಎಐಸಿಸಿ ಏನೋ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ತಮಿಳುನಾಡಿಗೆ ತೆರಳುವಂತ ಸಂದರ್ಭದಲ್ಲಿ ಮೈಸೂರಿಗೆ ಬಂದಿದ್ರು. ಮಾರ್ಗ ಮಧ್ಯೆ ಮೈಸೂರಿನಲ್ಲಿ ಬಂದಿರುವಂತಹ ರಾಹುಲ್ ಗಾಂಧಿ ಅವರನ್ನ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಭೇಟಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ಈಗಾಗಲೇ ರಾಜ್ಯದಲ್ಲಿ ನಡೀತಾ ಇರುವಂತಹ ಕುರ್ಚಿ ಫೈಟ್ ನಡುವೆ ಈ ಒಂದು ಚರ್ಚೆ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ರು. ಆದ್ರೆ ಈ ಭೇಟಿಯ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡೋಕೆ ಆಗಿರ್ಲಿಲ್ಲ. ಯಾಕೆಂತಂದ್ರೆ ಆಗ ಏನೋ ರಾಹುಲ್ ಗಾಂಧಿ ಅವರು ತಮಿಳುನಾಡಿಗೆ ತೆರಳಿದ್ರು. ಆ ವಿಚಾರವಾಗಿ ಹೆಚ್ಚಿಗೆ ಮಾತನಾಡೋಕೆ ಅಲ್ಲಿ ಸಮಯ ಸಿಕ್ಕಿರ್ಲಿಲ್ಲ. ಹಾಗೇನೆ ರನ್ವೇನಲ್ಲಿ ಮಾತನಾಡುವಂತ ವಿಚಾರ ಕೂಡ ಅದಾಗಿರ್ಲಿಲ್ಲ. ಅದನ್ನ ಮೊದಲು
ತಿಳಿದಂತ ವಿಚಾರ ಆಗಿರೋದು ಕಾರಣ ಅಲ್ಲಿ ಜಸ್ಟ್ ಒಂದು ಔಪಚಾರಿಕ ಮಾತುಕತೆ ನಡೆದಿದೆ ಎನ್ನಲಾಗ್ತಾ ಇದೆ. ಈ ವೇಳೆ ರಾಹುಲ್ ಗಾಂಧಿ ಅವರು DCM DK ಶಿವಕುಮಾರ್ ಅವರನ್ನ ದೆಹಲಿಗೆ ಆಹ್ವಾನಿಸಿದ್ರು. ಕಮ್ ಟು ಡೆಲ್ಲಿ DK ಅಂತ ಹೇಳಿ ಹೋಗಿದ್ರು ಅನ್ನುವಂತ ವಿಚಾರ. ಸೊ ಈ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿರುವಂತದ್ದು. ಹಾಗೇನೆ ಏನು ಈಗಾಗಲೇ ಏನು ಈ ಇಷ್ಟೊಂದು ಕುರ್ಚಿ ಫೈಟ್ ನಡುವೆಯೂ ಕೂಡ, ಈ ಒಂದು ವಿಚಾರದ ಚರ್ಚೆಗಳ ನಡುವೆಯೂ ಕೂಡ DCM DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿರುವುದಕ್ಕೆ ಸಾಕಷ್ಟು ಕುತೂಹಲ ನಿರ್ಮಾಣ ಆಗಿರುವಂತದ್ದು. ಆದ್ರೆ ಇಲ್ಲಿ ಪ್ರಬಲವಾಗಿ ಇನ್ನೊಂದು ಕಾರಣ ಕೂಡ ಇರುವಂತದ್ದು. ಅಸ್ಸಾಂ ಎಲೆಕ್ಷನ್ ವಿಚಾರದಲ್ಲಿ ಸಭೆ ಏನ್ ನಡೀತದೆ, ಆ ಸಭೆಯಲ್ಲಿ DCM DK ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ರಾಜ್ಯದಲ್ಲಿ ನಾವು ಗಮನಿಸ್ತಾ ಇದೀವಿ, ದಿನೇ ದಿನೇ ಕಾಂಗ್ರೆಸ್ನ ಪ್ರಬಲತೆ ಕಮ್ಮಿ ಆಗ್ತಾ ಇದೆ, ಕಾಂಗ್ರೆಸ್ನ ಪ್ರಭಾವ ಕಮ್ಮಿ ಆಗ್ತಾ ಇದೆ. ನಿಟ್ಟಿನಲ್ಲಿ ಪಕ್ಷವನ್ನ ಸಂಘಟನೆ ಮಾಡುವಂತ ಜವಾಬ್ದಾರಿ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಕಾಂಗ್ರೆಸ್ ಮುಖಂಡನಿಗೂ ಕೂಡ ಅಥವಾ ನಾಯಕನಿಗೂ ಕೂಡ ಇರುತ್ತೆ. ಅದೇ ರೀತಿ DCM DK ಶಿವಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ನಾವು ಗಮನಿಸ್ತಾನೆ ಬರ್ತಾ ಇದೀವಿ. ಇತರ ರಾಜ್ಯಗಳ ಚುನಾವಣೆ ಅಂತ ಬಂದ್ರೆ ಒಂದು ಕೈ DCM DK ಶಿವಕುಮಾರ್ ಅವರದೇ ಮೇಲಿರುತ್ತೆ ಸಿದ್ದರಾಮಯ್ಯನವ್ರಿಗಿಂತ. ಯಾಕೆಂದ್ರೆ ಇತರ ರಾಜ್ಯಗಳಲ್ಲೂ ಕೂಡ ಪಕ್ಷ ಸಂಘಟನೆ ಮಾಡಬಲ್ಲಂತಹ ಪ್ರಬಲವಾದಂತಹ ಒಬ್ಬ ಬಹುದೊಡ್ಡ ನಾಯಕ DCM DK ಶಿವಕುಮಾರ್ ಅವರ. ನಿಟ್ಟಿನಲ್ಲಿ DK ಅವರಿಗೆ ಆಫರ್ ಬಂದಿದೆ, ಡೆಲ್ಲಿಗೆ ಬನ್ನಿ ಮಾತನಾಡಿ ಅನ್ನುವಂತ ವಿಚಾರಕ್ಕೆ. ಹಾಗಾಗಿ DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿರುವಂತದ್ದು. ಸುಧಾ, ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟಕ್ಕೆ ಬಹುಮತ ಸಿಕ್ಕಿರುವಂಥದ್ದು. ಮುಂಬೈ ಪಾಲಿಕೆ ಚುನಾವಣೆಯ ಎಕ್ಸಿಟ್ ಪೋಲ್ನಲ್ಲಿ ಇದೀಗ ಫಲಿತಾಂಶ ಬಂದಿರೋದು. ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಮುಂಬೈ ಪಾಲಿಕೆ ಚುನಾವಣೆಯ ಎಕ್ಸಿಟ್ ಪೋಲ್. ಮೈತ್ರಿಕೂಟಕ್ಕೆ ಗೆಲುವು ಮಹಾಯುತಿಗೆ ಮುಂಬೈ ಗದ್ದುಗೆ ಅಂತ ಹೇಳಿ JVS ಸಮೀಕ್ಷೆ ಹೇಳಿರೋದು. ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟಕ್ಕೆ ಬಹುಮತ ಸಿಕ್ಕಿದೆ. ಮುಂಬೈ ಪಾಲಿಕೆ ಚುನಾವಣೆಯ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಗೆಲುವು ಅಂತ ಹೇಳಿ ಹೇಳಿರೋದು. ಎಕ್ಸಿಟ್ ಪೋಲ್ನಲ್ಲಿ ಮಹಾಯುತಿಗೆ ಮುಂಬೈ ಗದ್ದುಗೆ ಅಂಥೇಳಿ JVS ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿ ಮೈತ್ರಿಕೂಟಕ್ಕೆ 138 ಸ್ಥಾನ ಅಂಥೇಳಿ ಎಕ್ಸಿಟ್ ಪೋಲ್ನಲ್ಲಿ ತಿಳಿದು ಬಂದಿರುವಂಥದ್ದು. ಠಾಕ್ರೆ ಸಹೋದರ ಮೈತ್ರಿಕೂಟಕ್ಕೆ 59 ಸ್ಥಾನಗಳಿಂದ ಸಮೀಕ್ಷೆ ಹೇಳ್ತಾ ಇರೋದು. ಕಾಂಗ್ರೆಸ್ನ 23 ಸ್ಥಾನ, ಹಾಗೆ ಇತರೆ 7 ಸ್ಥಾನ ಅಂಥೇಳಿ ಸಮೀಕ್ಷೆ ಹೇಳಿರೋದು. 9 ವರ್ಷಗಳ ನಂತರ ನಡೆದಿರುವಂತಹ ಮುಂಬೈ ಪಾಲಿಕೆ ಚುನಾವಣೆ. ಮುಂಬೈ ಪಾಲಿಕೆ ಚುನಾವಣೆಯ ಒಂದು ರಿಸಲ್ಟ್ ಹೇಗಿರುತ್ತೆ ಅಂತ ಹೇಳಿದ ಎಕ್ಸಿಟ್ ಪೋಲ್ ಮೂಲಕ ಬಹಿರಂಗ ಆಗಿರೋದು. ಎಕ್ಸಿಟ್ ಪೋಲ್ನ ಪ್ರಕಾರ ಬಿಜೆಪಿ ಮೈತ್ರಿಕೂಟಕ್ಕೆ 138 ಸ್ಥಾನ ಬರುತ್ತೆ. ಠಾಕ್ರೆ ಸಹೋದರ ಮೈತ್ರಿಕೂಟಕ್ಕೆ 59 ಸ್ಥಾನಗಳು ಅಂಥೇಳಿ ಸಮೀಕ್ಷೆ ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ಗೆ 23 ಸ್ಥಾನ, ಹಾಗೆ ಇತರೆ 7 ಸ್ಥಾನ ಅಂಥೇಳಿ ಸಮೀಕ್ಷೆಗಳಿಂದ ಇದೀಗ ಹೊರಬಂದಿರುವಂಥ ಮಾಹಿತಿ. ಮುಂಬೈನ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಗೆಲುವು ಅನ್ನುವಂಥ ವಿಚಾರ ಎಕ್ಸಿಟ್ ಪೋಲ್ನಲ್ಲಿ ಇದೀಗ ಬಹಿರಂಗ ಆಗಿದೆ. ಬೆಟ್ಟಿಂಗ್ ಜಾಲಕ್ಕೆ ಸಿಲುಕಿ ಮೋಸ ಹೋಗಬೇಡಿ, ಬೆಟ್ಟಿಂಗ್ ಪ್ರಮೋಟ್ ಮಾಡಬೇಡಿ ಅಂತ ಕಣ್ಣೀರಿಟ್ಟಿದ್ದಾರೆ ನಟಿ ಕಾರುಣ್ಯ. ನನ್ನ ತಂಗಿ ಬೆಟ್ಟಿಂಗ್ನಲ್ಲ ಹಣ ಕಳೆದುಕೊಂಡಿದ್ದಾಳೆ, ಬೆಟ್ಟಿಂಗ್ನಲ್ಲಿ ತಂಗಿ ಮಾಡದ ಸಾಲಕ್ಕೆ ಇದೀಗ ಸಾಲಗಾರರು ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ. ಯಾರು ಕೂಡ ಬೆಟ್ಟಿಂಗ್ ಆಟ ಆಡಕ್ಕೆ ಹೋಗಬೇಡಿ, ಅದನ್ನ ಪ್ರಮೋಟ್ ಕೂಡ ಮಾಡಬೇಡಿ ಅಂತ ಹೇಳಿ ನಟಿ ಕಾರುಣ್ಯ ಕಣ್ಣೀರಿಟ್ಟಿದ್ದಾರೆ. ಬೆಟ್ಟಿಂಗ್ ಜಾಲಕ್ಕೆ ಸಿಲುಕಿ ಮೋಸ ಹೋಗಬೇಡಿ, ಬೆಟ್ಟಿಂಗ್ ಪ್ರಮೋಟ್ ಮಾಡಬೇಡಿ ಅಂತ ನಟಿ ಕಾರುಣ್ಯ ಕಣ್ಣೀರಿಟ್ಟಿದ್ದಾರೆ. ನನ್ನ ತಂಗಿ ಬೆಟ್ಟಿಂಗ್ನಲ್ಲಿ ಹಣ ಕಳೆದುಕೊಂಡಿದ್ದಾಳೆ, ತಂಗಿ ಮಾಡದ ಸಾಲಕ್ಕೆ ಸಾಲಗಾರರು ನನಗೆ ಟಾರ್ಚರ್ ಕೊಡ್ತಿದ್ದಾರೆ. ಆಕೆಗೆ ಸಾಲ ಕೊಟ್ಟವರು ನನ್ನ ಕೇಳಿದ್ರೆ ನಾನು ಎಲ್ಲಿಂದ ತಂದು ಕೊಡ್ಲಿ, ನನಗೆ ಬೆದರಿಕೆ ಹಾಕ್ತಾ ಇರೋದ್ರಿಂದ ದೂರು ಕೊಟ್ಟಿದ್ದೇನೆ. ಸರ್ಕಾರ ಬೆಟ್ಟಿಂಗ್ ಆ್ಯಪ್ ಅನ್ನು ನಿಷೇಧಿಸಬೇಕು ಅಂತ ಹೇಳಿ ನಟಿ ಕಾರುಣ್ಯ ಕಣ್ಣೀರು ಹಾಕಿ ವಿಡಿಯೋ ಮಾಡಿದ್ದಾರೆ. ಈಗಾಗಲೇ ಮನೆಯಲ್ಲಿದ್ದಂಥ ಚಿನ್ನಾಭರಣ ದುಡ್ಡು ಎಲ್ಲವನ್ನ ಆಕೆ ದೋಚ್ಕೊಂಡು ಹೋಗಿದ್ದಾಳಂತೆ. ಬೆಟ್ಟಿಂಗ್ ಜಾಲಕ್ಕೆ ಬಿದ್ದು ಇದೀಗ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ.
ಸಾಲ ಮಾಡ್ಕೊಂಡಿದ್ದಾರಂತೆ. ಆಲ್ಮೋಸ್ಟ್ 25 ಲಕ್ಷ ಸಾಲ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಟಿ ಕಾರುಣ್ಯ ಅವರ ತಂಗಿ ಮಾಡಿದ ಇಂಥ ಕೆಲಸಕ್ಕೆ ಇದೀಗ ಪಾಪ ಅವರು ತಲೆ ಕೊಡಂಗಾಗಿದೆ. ಹೀಗಾಗಿ ಬೇಸತ್ತು ಸಾಲಗಾರರು ನನ್ನ ಮನೆ ಮುಂದೆ ಬರ್ತಿದ್ದಾರೆ ಅಂತ ಹೇಳಿ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಆಕೆ ತಂಗಿ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ದುಡ್ಡೆಲ್ಲ ಎತ್ಕೊಂಡು ಹೋಗಿದ್ದಾರಾ, ಏನು ಕತೆ? ಪೊಲೀಸರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದಾಗಿ ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ. ಸಂಕ್ರಾಂತಿ ಹಬ್ಬದ ದಿನ ಈ ಥರ ಒಂದು ವಿಡಿಯೋ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ನನ್ನ 3 ವರ್ಷದ ದುಃಖ ನೋವು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ, ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಳಕ್ಕಾಗದೆ ನನ್ನಲ್ಲೇ ನಾನು ಇಟ್ಕೊಂಡು ತುಂಬಾ ಹೋರಾಡ್ತಾ ಇದ್ದೆ. ನಾನು, ನನ್ನ ತಂದೆ ತಾಯಿ 3 ಜನ ತುಂಬಾ ಹೋರಾಡ್ತಾ ಇದ್ವಿ. ಅದು ಬರ್ತಾ ಬರ್ತಾ ಅತಿರೇಕಕ್ಕೆ ಹೋಗ್ತಾ ಬಂತು. ಅಂಡ್ ಈ ಒಂದು ಬೆಟ್ಟಿಂಗ್ ಆ್ಯಪ್ ಅಂತ ಏನ್ ಹೇಳ್ತಾರೆ, ಇದರಿಂದ ಎಷ್ಟೋ ಫ್ಯಾಮಿಲಿಗಳು ರೋಡ್ಗೆ ಬಂದಿದೆ, ಎಷ್ಟೋ ಫ್ಯಾಮಿಲಿಗಳು ಜೀವಗಳನ್ನ ಕಳ್ಕೊಂಡಿದೆ. ನನ್ನ ಫ್ಯಾಮಿಲಿನೂ ಕೂಡ ಅದ್ರಲ್ಲಿ ಒಂದು ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ನಾನು ನನ್ನ ತಂಗಿ ಆಲ್ಮೋಸ್ಟ್ ಸಪರೇಟ್ ಆಗಿ 3 ಇಯರ್ಸ್ ಆಯ್ತು. ಯಾರ ಸಂಪರ್ಕದಿಂದ ನಾವು ಒಂದು ಹೇಳ್ತಾರಲ್ಲ ಸಹವಾಸ ದೋಷ ಅಂತ, ಸಂಪರ್ಕ ಮಾಡಿಕೊಂಡು ಏನೋ ಮಾಡ್ತೀನಿ ಅಂತ ಅದೆಲ್ಲ ಮಾಡ್ಕೊಂಡು ಅವ್ರವ್ರು ಮಾಡಿಕೊಂಡು ಆಕೆನೂ ಕೂಡ ಅದರಿಂದ ಸಂಕ್ರಾಂತಿ ಹಬ್ಬದ ದಿನ ಈ ಥರ ಒಂದು ವಿಡಿಯೋ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ನನ್ನ 3 ವರ್ಷದ ದುಃಖ ನೋವು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ, ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಳಕ್ಕಾಗದೆ ನನ್ನಲ್ಲೇ ನಾನು ಇಟ್ಕೊಂಡು ತುಂಬಾ ಹೋರಾಡ್ತಾ ಇದ್ದೆ. ನಾನು, ನನ್ನ ತಂದೆ ತಾಯಿ 3 ಜನ ತುಂಬಾ ಹೋರಾಡ್ತಾ ಇದ್ವಿ. ಅದು ಬರ್ತಾ ಬರ್ತಾ ಅತಿರೇಕಕ್ಕೆ ಹೋಗ್ತಾ ಬಂತು. ಅಂಡ್ ಈ ಒಂದು ಬೆಟ್ಟಿಂಗ್ ಆ್ಯಪ್ ಅಂತ ಏನ್ ಹೇಳ್ತಾರೆ, ಇದರಿಂದ ಎಷ್ಟೋ ಫ್ಯಾಮಿಲಿಗಳು ರೋಡ್ಗೆ ಬಂದಿದೆ, ಎಷ್ಟೋ ಫ್ಯಾಮಿಲಿಗಳು ಜೀವಗಳನ್ನ ಕಳ್ಕೊಂಡಿದೆ. ನನ್ನ ಫ್ಯಾಮಿಲಿನೂ ಕೂಡ ಅದ್ರಲ್ಲಿ ಒಂದು ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ನಾನು, ನನ್ನ ತಂಗಿ ಆಲ್ಮೋಸ್ಟ್ ಸಪರೇಟ್ ಆಗಿ 3 ಇಯರ್ಸ್ ಆಯ್ತು.